ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಇದು ರಾಮೇಶ್ವರಂ ವಿಡಿಯೋ ಮಾಡ್ತಾ ಇರೋದು, ಅಲ್ಲಿಗೆ ಹೇಗೆ ಹೋದ್ವಿ ಅಂತ. ಸೊ ನಾವು ಹೋಗಿದ್ದು ಫಸ್ಟ್ ಮಧುರೈಯಲ್ಲಿ ಸ್ಟೇ ಆಗಿದ್ವಲ್ಲ, ಮಧುರೈಯಿಂದ ಇವಾಗ ರಾಮೇಶ್ವರಂ ಹೋಗ್ತಾ ಇರೋವಂಥದ್ದು. ರೋಡ್ ತುಂಬ ಚೆನ್ನಾಗಿದೆ ಅಂತ ಮಂಜು ಅವರು ಹೇಳ್ತಾ ಇದ್ರು. ನಾನು ಬೇರೆ ಮಲ್ಕೊಂಡ್ಬಿಟ್ಟಿದ್ದೆ. ಸಾಂಗವಿ ಅವರೆಲ್ಲ ನೋಡಿದ್ರಂತೆ, ತುಂಬ ಚೆನ್ನಾಗಿದೆ ರೋಡ್ ಅಂತ ಹೇಳ್ತಾ ಇದ್ರು. ಸೊ ಇಲ್ಲಿ ನನಗೆ ಎಂಟ್ರೆನ್ಸ್ ಆಗ್ತಾ ಇದ್ದಾಗೆ ಬೀಚ್ ಕಾಣಿಸ್ತು. ನನಗೆ ತುಂಬ ಖುಷಿ ಆಗ್ಬಿಟ್ಟು ತುಂಬ ದಿನ ಆಗಿತ್ತಲ್ವಾ ಹೋಗಿ ಅಂತ ಹೇಳ್ಬಿಟ್ಟು ಅಲ್ಲಿ ಕಾಣಿಸಿದ್ದೆ. ನಾವು ಬೇಗ ಅಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತಲ್ಲಿ ವ್ಯೂ ಎಂಜಾಯ್ ಮಾಡ್ತಾ ಇದ್ವಿ. ಇಲ್ಲಿ ಕ್ಲಿಯರಾಗಿ ನಿಮಗೆ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ. ಎರಡು ಕಲರ್ ಕಾಣಿಸುತ್ತೆ ವಾಟರು, ಒಂದು ಬ್ಲೂ ಹಾಗೆ ಇನ್ನೊಂದು ಸ್ವಲ್ಪ ಗ್ರೀನಿಶ್ ಥರ ಕಾಣಿಸುತ್ತೆ. ಸೊ ಇದು ಬಂದ್ಬಿಟ್ಟು ಪಂಬನ್ ಬ್ರಿಡ್ಜ್ ಅಂತ ಹೇಳ್ತಾರೆ. ಈ ಬ್ರಿಡ್ಜು ನಂಬರ್ 1 ಅಂದರೆ ಫಸ್ಟ್ ನಮ್ಮ ಇಂಡಿಯಾದಲ್ಲಿ ವಾಟರ್ ಬ್ರಿಡ್ಜ್ ಮಾಡಿರೋದಂದರೆ ಇದೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಎರಡು ಕಣ್ಣು ಸಾಕಾಗಲ್ಲ ನೋಡೋದಕ್ಕೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಹಿಂಗೆ ತಕ್ಕೋ ಸಂಘ ವಿಡಿಯೋನ ಫೋಟೋ ಗಾಡಿ ಇಲ್ಲೇ ಇರೋಣ ಅನ್ನಿಸ್ತಾ ಇದೆ ನನಗಂತೂ. ಈ ಕಡೆ ಹೋಗಕ್ಕಾಗಲ್ವಲ್ಲ ಎಲ್ಲ ಅಲ್ಲಿದೆ, ಇದು ಅದು ಓಪನ್ ಆಗೋವರೆಗೂ ಎಲ್ಲ ಇಲ್ಲೇ ಇರುತ್ತೆ. ಅದೇ ಪ್ರಾಬ್ಲಮ್ ಅವ್ರಿಗೆ. ಮಿನಿ ಈಗ ಇಲ್ಲೇನು ನೋಡ್ತಾ ಇದ್ದೀರಾ, ಸೊ ಅದು ಇವಾಗ ಕ್ಲೋಸ್ ಇದೆ. ಯಾಕಂದರೆ ಟ್ರೈನ್ ಹೋಗುವಾಗ ಮಾತ್ರ ಕ್ಲೋಸ್ ಇರುತ್ತೆ. ಅಕಸ್ಮಾತ್ ಆ ಕಡೆಯಿಂದ ಯಾವುದಾದ್ರೂ ಶಿಪ್ಸ್ ಏನಾದರೂ ಕ್ರಾಸ್ ಆಗಬೇಕು ಅಂದರೆ ಅದು ಓಪನ್ ಆಗಿ ಹೋಗುವಂಥದ್ದು. ನಾವು ಹೋಗಿದ್ದಾಗಂತೂ ಅದೇನಿರಲಿಲ್ಲ, ಆ ಥರ ಎಲ್ಲ ಕ್ಲೋಸ್ ಆಗಿತ್ತು ಸದ್ಯಕ್ಕೆ. ಸೊ ಈಗ ನಾವು ರಾಮೇಶ್ವರಂಗೆ ರೀಚ್ ಆಗಿದ್ವಿ ಒಳಗಡೆ. ಸೊ ಬಂದಾದಮೇಲೆ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಈ ಹೋಟೆಲ್ ಸ್ವಲ್ಪ ರಶ್ ಇತ್ತು, ಅದಕ್ಕೋಸ್ಕರ ಆದರೂ ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ, ಆದರೆ ನಮ್ಗೆ ಸಿಕ್ಕಲಿಲ್ಲ. ಅದಕ್ಕೋಸ್ಕರ ಮತ್ತೆ ಮುಂದೆಗಡೆ ಟೆಂಪಲ್ ಸಿಟಿ ಅಂತ ಹೋಟ್ಲಿತ್ತು, ಅಲ್ಲಿ ಹೋದ್ವಿ. ನೀರು ಕುಡಿತಮ್ಮ ನೀರ ನೀರು ಬೇಡವಾ? ಚೆನ್ನಾಗಿ ನೋಡೋಣ 3 ಟೇಸ್ಟ್. ಅಂದರೆ ಕಾಂಟ್ ಇವನ್ ಇಮ್ಯಾಜಿನ್ ಹೌ ಮಚ್ ಅಂತ. ಇಷ್ಟೊಂದು ಸಕ್ಕ ಮಿನಿ ಫ್ಲವರ್ ಯೇ ನಾವು ಹೋಗಿದ್ದ ಟೈಮ್ ದಸರಾ ಇದ್ದಿದ್ದರಿಂದ ತುಂಬ ಜನ ಅಲ್ಲಿಗೆ ಬಂದಿದ್ದರು. ಅದಕ್ಕೋಸ್ಕರ ನಮಗೆ ಯಾವುದು ರೂಮ್ಸ್ ಅವೈಲೇಬಲ್ ಇರಲಿಲ್ಲ. ಮತ್ತು ನಮ್ಮ ಅದೃಷ್ಟಕ್ಕೆ ಇದೊಂದು ಗುರುನಾಯಕ್ ಅಂತ ಒಂದು ಇದು ಬಂದ್ಬಿಟ್ಟು ಮಠ ಥರ, ಸೊ ಇದು ಒಂದು ಅವೈಲೇಬಲ್ ಇದೆ ಅಂತ ಹೇಳಿದ್ರು. ತುಂಬಾ ಖುಷಿ ಆಯಿತು. ಸೊ ಅಲ್ಲಿ ಹೋಗಾದ್ಮೇಲೆ ಅಂತೂ ಪಾರ್ಕಿಂಗಿಗೂ ನಮಗೇನು ಪ್ರಾಬ್ಲಮ್ ಇರಲಿಲ್ಲ. ಅದೊಂದು ನಮಗೆ ತುಂಬ ಖುಷಿ ಕೊಟ್ಟಿದ್ದಂತು. ಸೊ ಇಲ್ಲೆಲ್ಲ ತೋರಿಸ್ತಾ ಇದೆ. ನಾನು ನುಗ್ಗೆಕಾಯಿ ನೋಡ್ಬೋದು, ಎಷ್ಟೊಂದಿತ್ತು. ಯಾರೂ ತಿಂತಾ ಇರಲಿಲ್ಲ. ಯಾಕಪ್ಪ ತಿಂತಾ ಇಲ್ಲ ಅಂದ್ಕೊಂಡೆ, ಆಮೇಲೆ ಅನ್ನಿಸ್ತು ಓಕೆ ಅಷ್ಟೊಂದು ಬಿಸಿಲಿದೆ, ಆ ಬಿಸಿಲಲ್ಲಿ ಏನು ತಿಂತಾರೆ ಅಂತ. ಫುಲ್ ಹೀಟ್ ಆಗುತ್ತಲ್ಲ, ಅದಕ್ಕೆ ಮರದಲ್ಲೆಲ್ಲ ಹಾಗೆ ಇತ್ತು, ನೋಡ್ತಾ ಇರ್ಬೋದು, ನಿಮಗೂ ತೋರಿಸ್ತಾ ಇದ್ದೆ ನಾನು. ಸೊ ಪಾರ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು ಇಲ್ಲಿ, ಅದಕ್ಕೋಸ್ಕರ. ಹಾಗೆ ರೂಮಲ್ಲಿ ನಾವೇ ಕುಕ್ ಮಾಡ್ಕೊಂಡು ತಿನ್ನೋ ಅಂಥ ಫೆಸಿಲಿಟಿನೂ ಇತ್ತು. ನಾವು 6 ಮೆಂಬರ್ಸ್ ಇದ್ದಿದ್ದರಿಂದ ನಮಗೆ ಒಂದೇ ರೂಮ್ನ ಕೊಟ್ಟಿದ್ರು. ತುಂಬಾ ಖುಷಿ ಆಯಿತು ಒಂದೇ ರೂಮ್ ಸಿಕ್ಕಿದ್ದಕ್ಕೂ. ಹಾಗೆ ಕುಕ್ ಮಾಡ್ಕೊಂಡು ಇಲ್ಲೇ ತಿಂತಾ ಇದ್ವಿ. ಸೊ ಇದೊಂದು ಮಠ ತುಂಬಾ ಚೆನ್ನಾಗಿತ್ತು, ಕ್ಲೀನಾಗಿದೆ. ಯಾರಿಗಾದ್ರೂ ಇದ್ರ ನಂಬರ್ ಬೇಕು, ಇಲ್ಲ ಯಾರಾದರೂ ವಿಸಿಟ್ ಮಾಡೋರಿದ್ದರೆ
ಅವ್ರಿಗೇನಾದರೂ ನಂಬರ್ ಬೇಕಂದ್ರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸೊ ಅವ್ರಿಗೆ ನಾನು ನಂಬರ್ ಕಳಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಲ್ಲೆಲ್ಲ. ಈಗ ನಾವು ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಾದ್ಮೇಲೆ ಇವಾಗ ಸಾಯಂಕಾಲ ನಾವು ಧನುಷ್ಕೋಡಿ ಹತ್ರ ಹೋಗೋಣ ಅಂತ ಇದ್ದೀವಿ. ಅದೇ ನಮ್ಮ ಇಂಡಿಯಾಸ್ ಲಾಸ್ಟ್ ರೋಡ್ ಬರುತ್ತಲ್ಲ, ಸೊ ಅಲ್ಲಿಗೆ ಹೋಗೋಣ ಅಂತ. ಅಲ್ಲಿ ರಾಮಸೇತು ಹಾಕಿದಾರೆಲ್ಲ ಏನು ಅಂತ ಹೇಳ್ತಾರಲ್ವಾ, ರಾಮಸೇತು ಹಾಕಿರೋದು. ಸೊ ಅಲ್ಲಿ ಹೋಗ್ತಾ ಇದ್ವಿ ಇವಾಗ. ಅದು ಬೇರೆ ನೋಡ್ತಾ ಇರ್ಬೋದು ಎಷ್ಟೊಂದು ಟ್ರಾಫಿಕ್ ಇತ್ತು. ಅಲ್ಲಿ ಏನೋ ಜಾತ್ರೆ ಏನೋ ನಡೀತಾ ಇತ್ತು ಅಂತ ಅನ್ಸುತ್ತೆ. ನಮಗೆ ರಾಮೇಶ್ವರಂ ಟೆಂಪಲ್ ಏನಿದೆ ಆ ಟೆಂಪಲ್ ಹತ್ರನೇ ಸಿಕ್ಕಿತ್ತು. ಬೈ ವಾಕಲ್ಲೇ ನಾವು ಹೋದರೆ ನಮ್ಗೆ ಟೆಂಪಲ್ ಸಿಕ್ಬಿಡುತ್ತೆ, ಅಷ್ಟೊಂದು ಹತ್ರ ಇತ್ತು. ಚೆನ್ನಾಗಿದೆ ಇದೊಂದು ಮಠ. ನಾನು ಇದೇನು ಪ್ರಮೋಷನ್ ಅಲ್ಲ, ಇಲ್ಲಾಂದರೆ ಬೇರೆ ಏನೂ ಅಲ್ಲ. ಸೊ ಇದನ್ನು ನನಗೆ ಇಷ್ಟ ಆಗಿರೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಬೇಕಂದರೆ ಕಮೆಂಟ್ ಮಾಡಿ, ನಾನು ಅವ್ರಿಗೆ ನಂಬರ್ನ ಶೇರ್ ಮಾಡ್ತೀನಿ. ರಾಮೇಶ್ವರಂ ಅಂತಂದ್ರೇ ಒಂಥರ ಪಾಸಿಟಿವಿಟಿ ತುಂಬಾ ಬರುತ್ತಲ್ಲ, ಪಾಸಿಟಿವ್ ಫೀಲ್ ನಮಗೆಲ್ಲ. ಸೊ ನಮ್ಮ ಸೌತ್ಗೆ ಇದೇ ಒಂಥರ ಕಾಶಿ ಇರೋ ಥರ ಅಲ್ವಾ. ಕಾಶಿಗೆ ಹೋಗ್ತಾ ಇದ್ವಿ ನೆಕ್ಸ್ಟ್ ಮಂತು. ಅದಕ್ಕೂ ನಮಗೆ ದಾರಿ ಮಾಡಿಕೊಟ್ಟಿದ್ದಾರೆ ದೇವರು. ತುಂಬಾ ಖುಷಿ ಆಗುತ್ತೆ. ಸೊ ಆ ವಿಡಿಯೋನು ನಾನು ನೆಕ್ಸ್ಟ್ ಹೋಗೋವಾಗ ನಾನೆಲ್ಲ ಶೂಟ್ ಮಾಡ್ತೀನಿ. ನಾವು ಹೋಗೋದು ಡಿಸೆಂಬರಲ್ಲಿ ಹೋಗ್ತಾ ಇದ್ದೀವಿ. ಸೊ ಈ ಮಂತ್ ಹೋಗ್ತಾ ಇದ್ದೀವಿ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ನು ನಿಮಗೆ ಕೊಡ್ತೀನಿ. ಸೊ ಈಗ ನಾವು ಧನುಷ್ಕೋಡಿ ಹತ್ರ ಹೋಗ್ತಾ ಇದ್ವಿ. ಸೊ ಇಲ್ಲೆಲ್ಲ ತುಂಬ ಸುತ್ತಾಡೋಕ್ಕೆ ಪ್ಲೇಸಸ್ ತುಂಬಾ ಇದೆ. ನೀವು ದಯವಿಟ್ಟು ಏನಾದರೂ ಹೋಗ್ತಾ ಇದ್ದೀವಿ ಅಂದರೆ ರಾಮೇಶ್ವರಂಗಂತಲೇ ನೀವು ಪ್ಲ್ಯಾನ್ ಮಾಡಿ ಹೋಗಿ. ಸೊ ಬೇರೆ ಕಡೆ ದೇವಸ್ಥಾನ ಎಲ್ಲ ಹೋಗೋಂಗಿದ್ರೆ ನಿಮಗೆ ತುಂಬ 1-2 ದಿನ ಬೇಕಾಗುತ್ತೆ. ಹಾಗಾಗಿ ಹೇಳ್ತಾ ಇರೋವಂಥದ್ದು. ನಾವು ಒಂದು ಸ್ವಲ್ಪ ಪ್ಲೇಸಸ್ ಎಲ್ಲ ನೋಡೋಕ್ಕಾಗಲಿಲ್ಲ ಅಲ್ಲಿ, ಯಾಕಂದರೆ ನೆಕ್ಸ್ಟ್ ಡೇ ನಾವು ರಿಟರ್ನ್ ಆಗಬೇಕಿತ್ತಲ್ವಾ. ಸ್ವಲ್ಪ ದೂರ ಬೇರೆ ಅಲ್ವಾ, ಹಾಗಾಗಿ ನಮಗೆ ಟೈಮ್ ಸಾಕಾಗಿಲ್ಲ. ಇಲ್ಲಿ ಹೋಗ್ತಾ ಇದ್ದಂಗೆ ನಮಗೆ ಆ ಕಡೆ ಈ ಕಡೆ ಬೀಚ್ ಮಧ್ಯದಲ್ಲೇ ಇರೋದು, ಓಕೆನಾ, ರೋಡು. ತುಂಬ ಒಂಥರ ಖುಷಿ ಆಗ್ತಾ ಇರುತ್ತೆ. ಇಲ್ಲೆಲ್ಲ ಬಂದಿದ್ದಾರ ರಾಮ ಅಂತ ಅನ್ನಿಸ್ತಾ ಇರುತ್ತೆ. ಅಲ್ಲಿಂದ ಬಿಟ್ಟು ಬರೋಕ್ಕೆ ಇಷ್ಟ ಆಗಿಲ್ಲ, ಆ ಥರ ಇತ್ತು. ಎಲ್ಲರಿಗೂ ಈ ಸ್ಟೋರಿ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ರಾಮೇಶ್ವರಂ ಬಗ್ಗೆ ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ, ಆದರೂ ನನಗೆ ಗೊತ್ತಿರೋ ಒಂದಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ರಾಮೇಶ್ವರಂ ಅಂದರೆ ಶ್ರೀರಾಮ ಅವರು ಸೀತೆ ಮಾತೆನ ಹುಡ್ಕೊಂಡು ಇಲ್ಲಿಗೆ ಬಂದಿರ್ತಾರೆ. ಹಾಗೆ ಅವರು ರಾಮ ಸೇತುವನ್ನು ನಿರ್ಮಾಣ ಮಾಡ್ತಾರೆ ಲಂಕೆಗೆ ಹೋಗೋದಕ್ಕೆ. ರಾವಣನ ಸಂಹಾರ ಮಾಡೋದಕ್ಕೆ ಇಲ್ಲಿ ರಾಮ ಸೇತುವನ್ನು ಹಾಕುವಂಥದ್ದು. ರಾವಣ ಬ್ರಾಹ್ಮಣ ಆಗಿರೋದ್ರಿಂದ ಅವ್ರನ್ನ ಹತ್ಯೆ ಮಾಡೋದು ತುಂಬ ಮಹಾಪಾಪ ಅಂತ ಹೇಳಿಬಿಟ್ಟು ಶಿವನನ್ನು ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಇಲ್ಲಿ ಶಿವಲಿಂಗವನ್ನು ಅವರೇ ಸ್ಥಾಪನೆ ಮಾಡಿ ಪೂಜೆ ಮಾಡಿರುವಂಥದ್ದು. ಅದಕ್ಕೆ ಇದನ್ನು ರಾಮೇಶ್ವರಂ ಅಂತ ಹೇಳಿ ಕರೀತಾರೆ. ಈಗಲೂ ರಾಮೇಶ್ವರಂ ಟೆಂಪಲಲ್ಲಿರುವಂತಹ ಲಿಂಗ ಶ್ರೀರಾಮ ಅವರು ಮಾಡಿರುವಂತಹ ಲಿಂಗನೇ. ಅದಕ್ಕೆ ಅದನ್ನು ಜ್ಯೋತಿರ್ಲಿಂಗ ಅಂತ ಹೇಳಿ ಕರೀತಾರೆ. ನಮ್ಮ ದೇಶದಲ್ಲಿ 12 ಜ್ಯೋತಿರ್ಲಿಂಗ ಇದೆ, ಅದರಲ್ಲಿ ಒಂದಾಗಿರುವಂಥದ್ದು ಇದು ರಾಮೇಶ್ವರಂ ಅಂತ. ಹಾಗೆ ಅದನ್ನು ರಾಮನಾಥ ಸ್ವಾಮಿ ಟೆಂಪಲ್ ಅಂತ ಹೇಳ್ತಾರೆ. ನಾವು ಟೆಂಪಲ್ಗೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ಈವ್ನಿಂಗ್ ಆಗಿತ್ತು ಅಂತ. ಅರ್ಲಿ ಮಾರ್ನಿಂಗ್ 4 o'clockಗೆ ಹೋದರೆ ನಿಮಗೆ ಸ್ಫಟಿಕಲಿಂಗ ದರ್ಶನ ಸಿಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾವು ಅಷ್ಟೊತ್ತಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇವಾಗೂ ಹೋಗಿ ಮತ್ತೆ ಯಾಕೆ, ಒಂದೇ ಸರಿ ಅವಾಗ ಹೋಗೋಣ ಅಂತ. ಅಲ್ಲೇನು ಪ್ರೊಸೀಜರ್ ಅಂದರೆ ಅಲ್ಲಿ ಅಗ್ನಿತೀರ್ಥಂ ಅಂತ ಒಂದಿದೆ. ಸೊ ಅಲ್ಲಿ ಸ್ನಾನ ಮಾಡಿಕೊಂಡು ನೀವು ದರ್ಶನಕ್ಕೆ ಹೋಗ್ಬೋದು. ಇಲ್ಲಾಂತಂದರೆ ದೇವಸ್ಥಾನದೊಳಗಡೆ ಅಲ್ಲಿ 22 ಕುಂಡಗಳಿರುತ್ತೆ, ಅಂದರೆ ತೀರ್ಥ ಸ್ನಾನ ಮಾಡಿಸ್ತಾರೆ ಅಲ್ಲಿ. ಅಂದರೆ ಒಂದೊಂದು ಚಮ್ ನಮ್ಮ ಮೇಲೆ ನೀರೆಲ್ಲ ಹಾಕ್ತಾರೆ. ಅದೆಲ್ಲ ಹಾಕ್ಕೊಂಡಾದ್ಮೇಲೆ ಅಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ದೇವ್ರ ದರ್ಶನಕ್ಕೆ ಹೋಗಬೇಕು. ನೀವು 4 o'clock to 6 ಒಳಗಡೆನೆ ನಮಗೆ ಅದು ಸ್ಫಟಿಕಲಿಂಗ ದರ್ಶನ ಸಿಕ್ಕೋದು. ಸೊ ಅಷ್ಟರೊಳಗಡೆ ನೀವು ಸ್ನಾನ ಮಾಡ್ಕೊಂಡು ಹೋಗಂಗಿದ್ರು ಹೋಗ್ಬೋದು. ಇಲ್ಲ ಸ್ಫಟಿಕಲಿಂಗ ಫಸ್ಟ್ ನೋಡ್ಕೊಂಡ್ಬಿಡ್ತೀವಿ ಅಂತಂದರೆ ಸ್ನಾನ ಮಾಡ್ದಿರಾನು ಕೆಲವರೆಲ್ಲ ಹೋಗ್ತಾರೆ. ಆದರೆ ನಾವು ಸ್ನಾನ ಮಾಡ್ಕೊಂಡು ಹೋಗಿದ್ವಿ. ಅಲ್ಲಿ 100 rupees ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ. ಮೋಸ ಹೋಗ್ಬೇಡಿ, ತುಂಬ ಹೇಳಿದ್ರೆ.
ಈಗ ಏನು ನೋಡಿದ್ರಿ ಇದು ನಮ್ಮ ಇಂಡಿಯಾಸ್ ಲಾಸ್ಟ್ ರೋಡ್ ಅಂತಲೇ ಹೇಳ್ಬೋದು. ತುಂಬಾ ಜನ ಇದ್ದರು ನಾವು ಹೋಗಿದ್ದ ಟೈಮ್ಗೆ. ಬೇರೆ ಟೈಮಲ್ಲೆಲ್ಲ ತುಂಬ ಫ್ರೀ ಇರುತ್ತಂತೆ. ನಾವು ಹೋಗಿರೋ ಟೈಮ್ಗೆ ನೋಡಿ ಆ ಥರ ಇಷ್ಟೊಂದು ಜನ ಇದ್ದಾರೆ. ಯಾರಾದರೂ ಪ್ಲ್ಯಾನ್ ಮಾಡೋಂಗಿದ್ರೆ ನಿಜವಾಗ್ಲೂ ಎಲ್ಲ ಹಾಲಿಡೇಸ್ ಇದ್ದಾಗಂತೂ ಪ್ಲ್ಯಾನ್ ಮಾಡಿಬಿಡಿ. ಬೇಕಾದ್ರೆ 1-2 ದಿನ ರಜಾ ಹಾಕಿದ್ರೂ ಪರವಾಗಿಲ್ಲ, ಫ್ರೀ ಆಗಿರೋ ಟೈಮಲ್ಲೇ ಹೋಗಿ. ನನ್ನ ಅಭಿಪ್ರಾಯ ಅದು, ನನಗೆ ಅನಿಸಿರೋದನ್ನು ನಿಮಗೆ ಹೇಳ್ತಾ ಇದ್ದೀನಿ. ನಮ್ಗೆ ಯಾರಿಗೂ ಅಲ್ಲಿಂದ ಬರೋದಕ್ಕೆ ಇಷ್ಟ ಇರಲಿಲ್ಲ. ಇನ್ನೂ ಸ್ವಲ್ಪ ಬೇಗ ಬರ್ಬೋದಿತ್ತಲ್ಲ, ಲೇಟ್ ಮಾಡಿದ್ವಲ್ಲ ಅಂತ ಅನ್ನಿಸ್ತಾ ಇತ್ತು. ತೀರಾ ನಾವು ಸಾಯಂಕಾಲ ಬಂದ್ವಿ. ಸ್ವಲ್ಪ ಬೇಗನೆ ಬರ್ಬೋದಿತ್ತು, ಆದ್ರೂ ತುಂಬ ಬಿಸಿಲಿತ್ತು ಅಲ್ಲಿ. ನೀವು ಏನು ನೋಡ್ತಾ ಇದ್ದೀರಾ ನಮ್ಮ ಬೆಂಗಳೂರು ಇದಕ್ಕೆ ಕಂಪೇರ್ ಮಾಡಿದ್ರೆ ಒಂದು 4ರಷ್ಟು ಜಾಸ್ತಿ ಇದೆ, ಅಷ್ಟೊಂದು ಬಿಸಿಲಿದೆ. ಹ್ಯೂಮಿಡ್ ತುಂಬ ಇದೆ, ಯಾಕಂದರೆ ಅಲ್ಲಿ ಸುತ್ತಲೂ ಸಮುದ್ರ ಇರೋದ್ರಿಂದ ನಮ್ಗೆ ಆ ಥರ ಅನ್ನಿಸ್ತಾ ಇರುತ್ತೆ. ಸೊ ಈ ಕಡೆ ಏನು ನೋಡ್ತಾ ಇದ್ದೀರಾ, ಇದೊಂಥರ ಪ್ರಶಾಂತವಾಗಿತ್ತು, ಅಲೆಗಳೆಲ್ಲ ಏನು ಜಾಸ್ತಿ ಇರಲಿಲ್ಲ, ಒಂಥರ ಚೆನ್ನಾಗಿತ್ತು. ಇನ್ನೊಂದು ಬೀಚ್ ಇದೆ ಪಕ್ಕದಲ್ಲಿ, ಮಧ್ಯದಲ್ಲಿ ರೋಡ್ ಇರೋದಲ್ವಾ, ಸೊ ಲೆಫ್ಟ್ ಸೈಡ್ ಬೀಚ್ ನೋಡಿದ್ರೆ ಇದು ಪ್ರಶಾಂತವಾಗಿ ಕೂಲ್ ಆಗಿದೆ. ಸೊ ಈ ಕಡೆ ನೋಡಿದ್ರೆ ತುಂಬ ಅಲೆಗಳು, ತುಂಬ ಆ ಕಡೆ ಎಲ್ಲ ಜನ ಯಾರೂ ಅಷ್ಟು ಹೋಗ್ತಾ ಇರಲಿಲ್ಲ, ಸ್ವಲ್ಪ ಭಯ ಅಂತ ಅನಿಸುತ್ತೆ. ಏನೋ ಅದು ಭಯನೇ ಆಗ್ತಾ ಇತ್ತು, ಅಷ್ಟು ಥರ ಬರ್ತಾ ಇತ್ತು ವೇವ್ಸ್ ಎಲ್ಲಾನು. ಆಚೆಗಿದ್ರೆ ಸೈಲೆಂಟ್ ಆಗ್ತಾಳೆ ಹೆಸರು. ಆ ಕಡೆ ನಿಲ್ಸಿದ್ವಿ, ಆ ಕಡೆ ಇಳಿದಿದ್ಲಲ್ವಾ ವಾಟರಲ್ಲಿ, ಇವಾಗ ಹಠ ಮಾಡ್ತಾ ಇದ್ದಾಳೆ ಈ ಕಡೆ ಇಳಿಬೇಕು, ನಾನು ಆಡ್ಬೇಕಿನ್ನ ಸ್ವಲ್ಪ ಅಂತ. ಸೊ ಇವಾಗ ನೋಡಿದ್ರೆ ಸ್ವಲ್ಪ ಕತ್ಲಾಗ್ಬಿಟ್ಟಿದೆ, ಮತ್ತೆ ಬಂದ್ವಿ. ಅವಳು ಆಡ್ಬೇಕಂದಿದ್ದಕ್ಕೆ ಇವಾಗ ಸ್ವಲ್ಪ ದಾಟಿಸ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಬನ್ನಿ, ಚೆನ್ನಾಗಿದೆ, ಯಾರಾದರೂ ನೋಡ್ಬೇಕಂದ್ಕೊಳ್ಳೋರು ಇಲ್ಲಿ ಬರ್ಬೋದು, ಚೆನ್ನಾಗಿದೆ. ಒಂಥರ ನಾನು ನೋಡಿರೋ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ. ಮಿನಿ ಅಂತೂ ರೆಡಿನೇ ಇಲ್ಲ ನೀರಿಂದ ಆಚೆ ಬರೋದಕ್ಕೆ. ಸ್ನಾನ ಮಾಡ್ಬೇಕು ನಾನು ಅಂತ ಅಳ್ತಾ ಇದ್ಲು. ಅವಳು ನೀರಂದರೆ ಸ್ನಾನನೇ ಅಲ್ವಾ, ಚಿಕ್ಕ ಮಕ್ಕಳಿಗೆ ಅದೇ ಅಲ್ವಾ ಅನ್ಸೋದು. ಸೊ ಸ್ನಾನ ಮಾಡಬೇಕು ಅಂತ ಹೇಳಿ ತುಂಬಾ ಹಠ ಮಾಡ್ತಾಯಿದ್ಲು. ಅದಕ್ಕೋಸ್ಕರ ಈ ಕಡೆ ಬಂದಿದ್ವಿ. ನಾನು ಇನ್ನೊಂದು ಅಂತ ಹೇಳಿದ್ನಲ್ವ, ಇದೆ ನೋಡಿ, ತುಂಬ ಅಲೆ ಎಲ್ಲ ಬರೋದು ಆ ಥರ ಎಲ್ಲ ಆಗ್ತಾಯಿತ್ತು. ಅಲ್ಲಿ ಕೂತ್ಕೊಂಡಿದ್ವಿ, ಒಂದೇ ಸಮನೆ ನೀರು ಬಂತು, ತುಂಬ ಭಯ ಆಗಿಬಿಡ್ತು. ಅಮ್ಮ ಅಂತೂ ಕಿರ್ಚಾಡ್ತಾಯಿದ್ರು, ಹೋಗ್ಬೇಡಿ ಬನ್ನಿ ಅಂತ ಕಿರ್ಚಾಡ್ತಾಯಿದ್ರು. ಪೇರೆಂಟ್ಸ್ ಇದ್ದರೆ ಹಾಗೆ ಅಂತ ಅನ್ಸುತ್ತಲ್ವ. ಇನ್ನು ಈ ಧನುಷ್ಕೋಡಿಯಲ್ಲಿ 6 ಮೇಲೆ ಯಾರೂ ಇರೋದಿಲ್ಲ, ಯಾಕಂದರೆ ಇದನ್ನು ಗೋಸ್ಟ್ ಹೌಸ್ ಅಂತಲೂ ಹೇಳಿ ಕರೀತಾರೆ. ಗೋಸ್ಟ್ ಹೌಸ್ ಅಂತಂದರೆ ಏನಪ್ಪ ದೆವಾಗ್ಲಿರುತ್ತಾ ಅಂತ ಅನ್ಕೋಬೇಡಿ. ಸೊ ಇಲ್ಲಿ ಒಂದು ಲಾಸ್ಟ್ ಆವಾಗ ಸುನಾಮಿ ಏನೋ ಬಂದು ಎಲ್ಲನೂ ವಾಶ್ಔಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನು ಧನುಷ್ಕೋಡಿನ ಗೋಸ್ಟ್ ಹೌಸ್ ಅಂತ ಹೇಳಿ ಕರೀತಾರೆ. ಸೊ ಅಲ್ಲಿ ಯಾರೂ ಇರೋದಿಲ್ಲ, ತುಂಬಾ ಭಯಂಕರ ಅಂತೆ ಆ ಬೀಚು. ಹಾಗಾಗಿ ಅಲ್ಲಿ 6 ಮೇಲೆ ಯಾರೂ ಅಲೋ ಇಲ್ಲ, ಎಲ್ಲರನ್ನೂ ಕಳಿಸ್ಕೊಟ್ಬಿಡ್ತಾರೆ. ರೂಮ್ಗೆ ಹೋಗಿ ಮಲ್ಕೊಂಡು ಅರ್ಲಿ ಮಾರ್ನಿಂಗ್ ಇವಾಗ ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀವಿ. 4 o'clockಗೆ ಸ್ಫಟಿಕಲಿಂಗ ದರ್ಶನ ಇದೆ ಅಲ್ವಾ, ಹಾಗಾಗಿ ಅರ್ಲಿ ಮಾರ್ನಿಂಗ್ ಬೇಗನೆ ಹೋಗ್ತಾ ಇದ್ದೀವಿ. ಎಲ್ಲ ಫುಲ್ ಆಗಿರೋದು. ತಗೊಳ್ಳಿ ಬಾವಾ. ಏನಾದರೂ ರಾಮೇಶ್ವರಂ ಬಗ್ಗೆ ನಾನು ತಪ್ಪಾಗಿ ಮಾತಾಡಿದರೆ ನಿಜವಾಗ್ಲೂ ಸಾರಿ. ನನಗೆ ಗೊತ್ತಿರೋದನ್ನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ಏನಾದರೂ ನಾನು ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಡೋದನ್ನು ಏನಾದರೂ ಮಿಸ್ ಮಾಡಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ. ಹಾಗೆ ನಾವು ಇದ್ದಿದ್ದ ರೂಮ್ಗೆ 5K ಚಾರ್ಜ್ ಮಾಡಿದ್ರು, ನಾವು ಇದ್ದಿದ್ದು 6 ಮೆಂಬರ್ಸ್ಗೆ. ಸೊ ಇನ್ನೂ ಕಮ್ಮಿಗಿರೋ ರೂಮ್ಸ್ ಎಲ್ಲ ಇದೆ, ಆದರೆ ನಾನು ಆವಾಗಲೇ ಹೇಳ್ದಾಗೆ ಪೀಕ್ ಟೈಮ್ಸಲ್ಲಂತೂ ಬರೋಕ್ಕೆ ಹೋಗಬೇಡಿ. 1-2 ದಿನ ಅದಕ್ಕೋಸ್ಕರನೇ ರಜಾ ಹಾಕಿ ಆ ಟೆಂಪಲ್ಗೆ ಬನ್ನಿ, ನಿಮಗೂ ಒಂಥರ ನೆಮ್ಮದಿಯಾಗಿ ಇರುತ್ತೆ, ತುಂಬ ಜನನೂ ಇರಲ್ಲ. ನಾವು ದಸರಾ ಟೈಮಲ್ಲಿ ಹೋಗಿದ್ರಿಂದ ತುಂಬಾ ಜನ ಇದ್ದರು.
ನಾವು ನೆಕ್ಸ್ಟ್ ಟೈಮ್ ಅಂತೂ ಹೋದರೆ ಅದಕ್ಕೋಸ್ಕರ ಲೀವ್ ಹಾಕ್ಕೊಳ್ಬೇಕಾದ್ರೆ ಹೋಗ್ತೀವಿ. ನೆಕ್ಸ್ಟ್ ಟೈಮ್ ಅಂತಂದರೆ ಇವಾಗ ನಾವು ಕಾಶಿಗೆ ಹೋಗಿ ಬಂದಾದಮೇಲೆ ಮತ್ತೆ ರಾಮೇಶ್ವರಂ ಹೋಗಬೇಕಂತೆ. ಸೊ ಆ ಥರ ಹೇಳ್ತಾ ಇದ್ರು, ನನಗೂ ಗೊತ್ತಿರಲಿಲ್ಲ, ಆ ಥರ ಹೇಳಿದ್ರು. ಹಾಗಾಗಿ ಕಾಶಿಗೆ ಹೋಗಿ ಬಂದಾದಮೇಲೆ ರಾಮೇಶ್ವರಂ ಮತ್ತೆ ಹೋಗಬೇಕು. ಹೇಗೆ ಹೋಗೋದು ಅಂತ ಒಂದು ಸ್ವಲ್ಪ ನಿಮಗೆ ಹೇಳೋದಾದರೆ, ನಿಮ್ಮ ಓನ್ ವೆಹಿಕಲಲ್ಲಿ ಹೋಗೋಂಗಿದ್ರು ಹೋಗ್ಬೋದು, ಇಲ್ಲಾಂದರೆ ಓನ್ ವೆಹಿಕಲ್ ಮಾಡ್ಕೊಂಡು ಬೇಕಾದರೂ ಹೋಗ್ಬೋದು, ಇಲ್ಲ ಬಸ್ಸಲ್ಲಿ ಬೇಕಾದರೂ ಹೋಗ್ಬೋದು. ಫ್ಲೈಟ್ ಇಲ್ಲ ಅಲ್ಲಿ. ಸೊ ಇಲ್ಲಿಂದ ನೀವು ಫ್ಲೈಟ್ ಬೆಂಗಳೂರಿಂದ ಮಧುರೈಗೆ ಹೋಗ್ಬಿಟ್ಟು ಮಧುರೈಲಿ ಬೇಕಾದರೆ ನೀವು ಟ್ರೈನ್ ಇಲ್ಲಾಂದರೆ ವೆಹಿಕಲ್ ಮಾಡಿಕೊಂಡು ಹೋಗ್ಬೋದು, ಇಲ್ಲ ಬಸ್ಸಲ್ಲಿ ಬೇಕಾದರೂ ಹೋಗ್ಬೋದು. ಅಲ್ಲಿ ಪಂಬನ್ ಬ್ರಿಡ್ಜ್ ಹತ್ರ ಮಾತ್ರ ಟ್ರೈನ್ದು ವ್ಯೂ ಚೆನ್ನಾಗಿದೆ ಅಂತ ಹೇಳ್ತಾರೆ, ಆದರೆ ನಮ್ಗೆ ಅಷ್ಟೊತ್ತು ಅಲ್ಲಿ ನಿಂತ್ಕೊಂಡು ನೋಡೋ ಅಂಥದ್ದು ಇರಲ್ಲ, ಅದೊಂದು ಡಿಸಪಾಯಿಂಟ್ ಅಷ್ಟೇ. ನಮ್ಮ ಓನ್ ವೆಹಿಕಲ್ ಆದರೆ ನಾವು ಅಲ್ಲಿ ನಿಲ್ಲಿಸಿ ನಾವು ಎಷ್ಟೊತ್ತು ಬೇಕೋ ಅಷ್ಟೊತ್ತು ವ್ಯೂನ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ಇದು ಬಾವಿ 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 ಟೆಂಪಲ್ ಒಳಗೆ ಕ್ಯಾಮ್ರಾ ಎಲ್ಲ ಅಲೋ ಇರಲಿಲ್ಲ, ಇಲ್ಲಾಂದರೆ ನಾನು ಜ್ಯೋತಿರ್ಲಿಂಗದ್ದು ಇದು ತೋರಿಸ್ತಾ ಇದ್ದೆ. ಸೊ ಅಲ್ಲೆಲ್ಲ ಅಲೋ ಇಲ್ಲ. ಬೇಕಂತಂದರೆ ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ಫೋಟೋನ ನೋಡ್ಬೋದು. ಸೊ ಬೇಗನೆ ದರ್ಶನ ಆಯಿತು, ಚೆನ್ನಾಗಾಯಿತು ದರ್ಶನ. ಒಂಥರ ಕಣ್ಣಲ್ಲೆಲ್ಲ ನೀರು ಬಂತು, ಎಮೋಷ್ನಲ್ ಆದೆ ನಾನಂತೂ ನೋಡಿಬಿಟ್ಟು. ಆ ಥರ ಒಂಥರ ಚೆನ್ನಾಗಿರುತ್ತೆ. ಶ್ರೀರಾಮ ಅವ್ರು ಬಂದಿರೋ ಪ್ಲೇಸು, ಅವರು ಇಲ್ಲೆಲ್ಲ ಓಡಾಡಿರೋ ಪ್ಲೇಸ್ ಅಂತಂದರೆ ನಮಗೊಂಥರ ಖುಷಿ ಅಲ್ವಾ, ಪಾಸಿಟಿವಿಟಿ ತುಂಬಾ ಬರುತ್ತೆ ನಮ್ಮಲ್ಲಂತೂ. ಒಂಥರ ಖುಷಿ ಆಗ್ತಾ ಇತ್ತು. ಈ ಕಡೆ ಎಲ್ಲ ನಾವು ಯಾಕೆ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಚೆನ್ನಾಗಿತ್ತು ಪ್ಲೇಸ್ ಎಲ್ಲ, ನೋಡ್ತಾ ಇರ್ಬೋದು. ಟೆಂಪಲ್ಲು ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿತ್ತು. ದರ್ಶನ ಎಲ್ಲ ಮುಗೀತು, ಇವಾಗ ಆಚೆ ಬಂದ್ವಿ. ನೋಡ್ತಾ ಇರ್ಬೋದು ತುಂಬ ಜನ ಇದ್ದಾರೆ. ಇವಾಗಂತೂ ತುಂಬ ರಶ್ ಇತ್ತು. ನಾವು ಹೇಗೋ ಬೆಳಗ್ಗೆನೇ ದರ್ಶನ ಮಾಡ್ಕೊಬಿಟ್ವಿ ಅಂತ ಅನ್ಕೊತಾ ಇದ್ವಿ. ಇಲ್ಲಿ ಅಮ್ಮ ಹೂವು ತೊಗೊಳ್ತಾ ಇದ್ದಾರೆ. ಅಮ್ಮಗೆ ಹೂವು ಅಂದರೆ ತುಂಬ ಇಷ್ಟ, ನನಗೂ ಅಷ್ಟೇ. ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ, ಅದನ್ನಂತೂ ಇಲ್ಲ ಅನ್ನೋಕ್ಕೆ ಆಗಲ್ಲ. ಆ ಥರ ಯಾರಿಗಾದ್ರೂ ಇಷ್ಟ ಇದೆಯಾ ಕಮೆಂಟ್ ಮಾಡಿ. ಸೊ ಇವಾಗ ಹೋಗ್ತಾ ಇದ್ವಿ, ನೋಡ್ತಾ ಇದ್ರಲ್ಲ ಇಲ್ಲೆಲ್ಲ ಕ್ಯೂ ಅಲ್ಲಿ ಅವರೆಲ್ಲ ಅಲ್ಲಿ 22 ಕುಂಡದ್ದು ಸ್ನಾನ ಮಾಡೋದಕ್ಕೋಸ್ಕರ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರು. ಅದನ್ನೇ ತೋರಿಸ್ತಾ ಇದ್ದೆ. ಆ ಥರ ಇರ್ತಾರೆ, ಇಲ್ಲೆಲ್ಲ ಕಾಯ್ತಾ ಇದ್ದಾರೆ ನೋಡಿ. ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಒಳಗಡೆ, ಬನ್ನಿ ಬನ್ನಿ ಅಂತ ಹೇಳಿ. ಸ್ಕ್ಯಾಮ್ ಆಗೋ ಅಂಥದ್ದು ಇದೆ, ಸ್ವಲ್ಪ ನೋಡ್ಕೊಳ್ಳಿ ಹುಷಾರಾಗಿ. ಯಾರಾದರೂ ಗೊತ್ತಿರೋರಿದ್ರು ಒಳ್ಳೆಯದು, ಇಲ್ಲಾಂದರೆ ತಿಳ್ಕೊಳ್ಳಿ ಯಾರಿಗಾದ್ರೂ ಕೇಳಿಬಿಟ್ಟು. ಸೊ ಆ ಥರ ಇವಾಗ ಆಟೋ ತೊಗೊಂಡು ಇಲ್ಲಿಂದ ಹೋಗ್ತಾ ಇದ್ದೀವಿ. ಟೆಂಪಲ್ ಒಳಗೆ ನಡೆಯೋದು ತುಂಬ ಇರುತ್ತೆ, ಅದಕ್ಕೆ ನಾವು ಆಟೋದಲ್ಲಿ ರಿಟರ್ನ್ ಆದ್ವಿ ಸುಸ್ತಾಗ್ಬಿಟ್ಟು. ಸೊ ಇಲ್ಲಿ ಬಂದು ಇವಾಗ ಕಾರ್ ತೊಗೊಂಡು ಮತ್ತೆ ಧನುಷ್ಕೋಡಿ ಎಲ್ಲ ಹೋಗಿ ಬರೋಣ. ಅಲ್ಲೇನಾದರೂ ಮಿಸ್ ಆಗಿದ್ರೆ ಪ್ಲೇಸಸ್ ಅಲ್ಲಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಈಗ ರಾಮನಾಥ ಸ್ವಾಮಿ ಟೆಂಪಲಿಂದ 30 ಕಿಲೋಮೀಟರ್ಸ್ ಆಗುತ್ತೆ ಧನುಷ್ಕೋಡಿ. ಸೊ ಇಲ್ಲಿ ರಾವಣನ ತಮ್ಮನ ಮೀಟ್ ಆಗಿರೋಂಥ ಪ್ಲೇಸ್ ಇದೆ. ಈ ಸೈಡ್ ಲೆಫ್ಟ್ ಸೈಡ್ ಹೋಗಬೇಕು, ಮಿಸ್ ಆಗುತ್ತೆ ತುಂಬ ಜನಕ್ಕೆ. ನೋಡ್ಕೊಂಡು ಹೋಗಿ, ನಿಧಾನಕ್ಕೆ ಹೋಗಿ. ಸೊ ಇಲ್ಲಿ ವಿಭೀಷಣ ಅವ್ರನ್ನ ರಾಮ ಅವರು ಮೀಟ್ ಆಗ್ತಾರೆ, ಅದೇ ಪ್ಲೇಸ್ ಇದು. ಇಲ್ಲಿ ಬಂದಿರೋರೆಲ್ಲ ಅವ್ರವ್ರ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ರಾಮಾಯಣ ಬಗ್ಗೆ. ತುಂಬ ಖುಷಿ ಆಯಿತು ಆ ಥರ ನೋಡಿ. ಎಲ್ಲರೂ ತಿಳಿಸ್ಕೊಡ್ತಾರಲ್ವ ಅವ್ರವ್ರ ಮಕ್ಕಳಿಗೆ ಅಂತ. ಮಿನಿಗೂ ನಾನು ಎಲ್ಲನೂ ಹೇಳ್ಕೊಡೋಣ ಅಂತ ಅವಳಿಗೂ ಎಲ್ಲನೂ ಹೇಳ್ತಾ ಇರ್ತೀನಿ. ರಾಮಂದು, ಕೃಷ್ಣದು ಎಲ್ಲ ಹೇಳ್ತಾ ಇರ್ತೀನಿ. ಸೊ ಅವಳು ಇನ್ನೂ ಸ್ವಲ್ಪ ದೊಡ್ಡವಳಾಗಬೇಕು, ಎಲ್ಲ ತಿಳಿಬೇಕು ಅಂತಂದರೆ ನೀವು ಅಷ್ಟೇ ನಿಮ್ಮ ಮನೆಯಲ್ಲಿರೋ ಮಕ್ಕಳಿಗೆ ನಮ್ಮ ಒಂದು ಇತಿಹಾಸನ ಎಲ್ಲರಿಗೂ ಹೇಳ್ಕೊಡಿ. ನನಗೆ ಕನ್ನಡ ಪದಗಳು ಅಷ್ಟೊಂದು ಕರೆಕ್ಟಾಗಿ ಹೇಳೋಕ್ಕೆ ಬರಲ್ಲ, ಏನಾದರೂ ತಪ್ಪಾಗಿ ಕೇಳಿದ್ರೆ ಸಾರಿ, ಓಕೆನಾ. ಸೊ ಇವಾಗ ಮತ್ತೆ ನೈಟ್ ಬಂದಿದ್ವಲ್ಲ ಅದೇ ಪ್ಲೇಸ್ಗೆ ಹೋಗ್ತಾ ಇದ್ವಿ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಅಲ್ಲಿ ಮೇಲೆ ಲೈಟ್ ಹೌಸ್ ಇದೆ ಅಲ್ಲ, ಲೈಟ್ ಹೌಸ್ ಮೇಲೆಗೇನು ಹಲೋ ಇರುತ್ತೆ. ಸೊ ಅಲ್ಲಿ ಹೋದರೆ ಮೇಲೆ ನಿಮಗೆ ಶ್ರೀಲಂಕಾ ಕಾಣಿಸುತ್ತೆ. ಸೊ ಆ ಥರ ಹೇಳ್ತಾರೆ. ನಾವೇನು ಹೋಗೋಕ್ಕಾಗಿಲ್ಲ, ತುಂಬ ಜನ ಇದ್ದಿದ್ರಿಂದ. ಕೊಡಿ ಹೇಳಿ ಹೇಳಿ ಹಂಗೆ ಹೇಳಿ ಹೇಳಿತಾನೆ ಇಲ್ಲ.
ಮಿನಿ ಅನ್ನ ನೋಡಿ ಇದನ್ನ ನಾನು ಮಿಸ್ ಮಾಡಿದ್ರೆ ಹೇಗೆ. APJ ಅಬ್ದುಲ್ ಕಲಾಂ ಅವ್ರು ಇದ್ದಾರಲ್ವ, ಸೊ ಅವ್ರ ಊರಿದು. ಇದೇನು ನೋಡ್ತಾ ಇದ್ದೀರಾ, ಇದು ಅವ್ರ ಮನೆ. ಇದನ್ನು ನಾವು ಮಿಸ್ ಮಾಡಿಬಿಡ್ತಾ ಇದ್ವಿ. ಜಸ್ಟ್ ನಾವು ಈ ಟೆಂಪಲಿಂದ ಬರೋವಾಗ ನೋಡಿದ್ವಿ. ಖುಷಿ ಆಯಿತು ಈ ಪ್ಲೇಸ್ ನೋಡಿ. ಇಡ್ಲಿ, ನಾನಾಗ ಇಡ್ಲಿ, ನೀನು ಏನಿದೆ ಅಲ್ಲಿ? ಇಡ್ಲಿ, ವಡ, ದೋಸೆ ಇದೆಲ್ಲ ಮಿನಿ ಟಿಫನ್ ಎಲ್ಲ ಬರುತ್ತೆ. ದೋಸೆ ಯಾರಾದ್ರೂ ಈಸ್ಕೊಂತೀವಿ. ತಿನ್ನೋದೇ ದೋಸೆ ಇದೊಂದು ಅವ್ರು ಏನು ತಿನ್ಬೇಕು ತಿನ್ನಿ, ಸುಮ್ಮನೆ ಇರೋ. ಮಿನಿ ಟಿಫನ್ ಇಡ್ಲಿ ಬಿಡು, ಅದು ಎಲ್ಲ ತಿಂತಾನೆ. ಸ್ವಲ್ಪ ಸ್ವೀಟ್, ಸ್ವಲ್ಪ ದೋಸೆ, ಇಡ್ಲಿ ಹಿಂಗೆ ಕೊಡ್ತಾರೆ. ಪೊಂಗಲ್ ಸ್ವಲ್ಪ, ವಡೈ, ದೋಸೆ ವೇಸ್ಟ್ ಮಾಡಬೇಡ. ಮಿನಿ ಟಿಫನ್ನೇ ಹೇಳು. ನನಗೆ ನಮ್ದ್ರಲ್ಲಿ ಕೊಡೋಣ ಸ್ವಲ್ಪ. ಏನಕ್ಕೆ ವೇಸ್ಟ್ ಆಗೋಗುತ್ತೆ ಎಲ್ಲದೂ ಮಿನಿ ಟಿಫನ್. ಈ ಹೋಟೆಲ್ಗಂತೂ ಬರೋಕ್ಕೆ ಹೋಗ್ಬಿಡಿ. ನನಗೇನು ಇಷ್ಟನೇ ಆಗಲಿಲ್ಲ. ಎಲ್ಲ ಸಪ್ಪೆ ಸಪ್ಪೆ ಇತ್ತು, ಒಂಚೂರು ಚೆನ್ನಾಗಿರಲಿಲ್ಲ. ಎಲ್ಲರೂ ಬ್ರೇಕ್ಫಾಸ್ಟ್ದು ಮೀಲ್ ತೊಗೊಂಡ್ಬಿಟ್ಟಿದ್ದೀವಿ. ತುಂಬ ವೇಸ್ಟ್ ಆಗಿಬಿಡ್ತು. ಧನಲಕ್ಷ್ಮಿ ಭವನ್ ಅಂತ, ಸೊ ಅದಕ್ಕೇನು ಬರೋಕ್ಕೆ ಹೋಗ್ಬೇಡಿ. ಯಾರಾದರೂ ಬರೋ ಆಗಿದ್ರೆ ಟೆಂಪಲ್ ಸಿಟಿ ಅಂತ ಇದೆ, ಅದು ತುಂಬ ಚೆನ್ನಾಗಿದೆ. ಅಲ್ಲಿ ಇನ್ನೊಂದು ಡ್ರಾಬ್ಯಾಕ್ ಏನಂತಂದರೆ, ಅಲ್ಲಿ ಒಂದು ಟೇಬಲ್ಗೆ ಒಬ್ಬರು ಇರ್ತಾರೆ ಸರ್ವೆಂಟು, ಅಂದರೆ ಸರ್ವ್ ಮಾಡೋ ಅಂಥವ್ರು. ಸೊ ಯಾರಾದರೂ ಒಂದು ಟೇಬಲ್ಗೆ ಒಬ್ರು ಆಗಿಬಿಟ್ಟಿದ್ರೆ, ನಾವು ಹೊಸಬ್ರು ಹೋಗಿರೋರಿಗೆ ಅವರು ಕೊಡೋದೇ ಇಲ್ಲ. ನಮ್ಗೆ ನಾವು ಎಷ್ಟು ಕರಿತಾ ಇದ್ರು ನಮ್ಮನ್ನು ಇಡ್ಸ್ಕೊಳ್ಳೋದೇ ಇಲ್ಲ. ಅಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾರೆ ಅಲ್ಲಿರೋರು. ಯಾಕಂದರೆ ಇಲ್ಲೆಲ್ಲ ಪ್ಲೇಸ್ ಚೆನ್ನಾಗಿದೆ. ಯಾರಾದರೂ ವಿಸಿಟ್ ಮಾಡಬೇಕಂದ್ರೆ ನಿಜವಾಗ್ಲೂ ವಿಸಿಟ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಸೊ ಹೋಗೋಕ್ಕೆ ಬಿಟ್ಟೋಗೋಕ್ಕೆ ಸ್ವಲ್ಪ ಬೇಜಾರಾಗ್ತಾ ಇದೆ. ಇನ್ನೇನು ಮಾಡೋದು, ಇವತ್ತು ಹೋಗೋಷ್ಟು 10 hours ಆಗುತ್ತೆ. ಇನ್ನು ಅಲ್ಲಲ್ಲಿ ನಿಲ್ಲಿಸಿ ಹೋಗೋಷ್ಟರಲ್ಲಿ ಒಂದು 12 hours ಆಗ್ಬೋದು. ಹೀಗಿತ್ತು ನಮ್ಮ ರಾಮೇಶ್ವರಂದು. ಬನ್ನಿ ಹೇಗೆ ಮನೆಗೆ ಹೋಗ್ತೀವಿ, ಏನೇನು ಹೆಂಗಿರುತ್ತೆ ನೋಡೋಣ. ಇದೊಂದು ಎಕ್ಸ್ಪೀರಿಯನ್ಸ್. ಇವಾಗ ಇಲ್ಲಿಂದ ಹೋಗೋದು ಹೆಂಗಿರುತ್ತೆ. ಮಳೆ ಬೇರೆ ಬರ್ತಾ ಇದೆ. ನಾವು ಅಲ್ಲಿಂದ ಬಂದಾಗ ತುಂಬ ಬಿಸಿಲಿತ್ತು. ನಾವು ಹೆಂಗಪ್ಪ ನಾಳೆ ಅಂತೆಲ್ಲ ಅಂದ್ಕೊಂಡ್ವಿ. ನೋಡಿದ್ರೆ ಇವತ್ತು ಮಳೆ ಬರ್ತಾ ಇದೆ. ನಮ್ಮ ಟೈಮ್ ಚೆನ್ನಾಗಿದೆ ಅನಿಸುತ್ತೆ. ಸ್ವಲ್ಪ ಬಿಸಿಲಿಲ್ಲ ಇವತ್ತು. ನೆನ್ನೆ ತುಂಬ ಬಿಸಿಲಿತ್ತು, ಇವತ್ತಿಲ್ಲ. ನೆನ್ನೆ ಬೀಚ್ ನೋಡಿದ್ದು ಸರಿ ಆಯಿತು ಟೈಮು. ಇವತ್ತು ಬಂದಿದ್ದಿದ್ರೆ ಇಲ್ಲಿಗೆ ಬೀಚ್ ನೋಡೋಕ್ಕೂ ಆಗ್ತಾ ಇರಲಿಲ್ಲ. ಆ ಥರ ಆಗ್ಬಿಡೋದು. ಇವತ್ತು ಕ್ಲೈಮೇಟ್ ಚೆನ್ನಾಗಿದೆ. ನಾವು ಇವಾಗ ಊರಿಗೆ ಹೋಗೋಕ್ಕೂ ನಮಗೆ ಬಿಸಿಲಿರಲ್ವಲ್ಲ, ಚೆನ್ನಾಗಿರುತ್ತೆ. ಇವಾಗ ಇಲ್ಲಿಂದ ಬಿಟ್ಟಿದ್ದೀವಿ. ಬನ್ನಿ ನೀವು ನಮ್ಮ ಜೊತೆ. ರಾಮೇಶ್ವರಂ ಬರೋ ಹಾಗಿದ್ರೆ ದಯವಿಟ್ಟು ಯಾರೂ ಸಮ್ಮರ್ ಟೈಮಲ್ಲಂತೂ ಬರೋಕ್ಕೆ ಹೋಗಬೇಡಿ. ತುಂಬಾ ಸೆಕೆ, ಹಾಗೆ ಬಿಸಿಲು ತುಂಬಾ ಇರುತ್ತೆ. ಹ್ಯೂಮಿಡ್ ಇರೋದ್ರಿಂದ ಅಲ್ಲಿ ಇರೋಕ್ಕೆ ಅಷ್ಟು ಕಂಫರ್ಟ್ ಇರೋದಿಲ್ಲ. ಅದಕ್ಕೋಸ್ಕರ ನೀವು ಬರೋ ಹಾಗಿದ್ರೆ ಈ ಥರ ಚಳಿಗಾಲದಲ್ಲಿ ಬನ್ನಿ, ಚೆನ್ನಾಗಿರುತ್ತೆ. ಹಾಗೆ ಮಳೆಗಾಲದಲ್ಲೂ ಬರ್ಬೋದು. ನಾವು ಬಂದಿದ್ದು ಟೈಮ್ ಇದೇ ಥರ ಇತ್ತಲ್ವಾ. ಸೊ ಒಂದಿನ ಬಿಸಿಲಿದ್ರೆ ಇನ್ನೊಂದು ದಿನ ತುಂಬ ಮಳೆ ಬರೋ ಥರ ತುಂಬ ಕೂಲಾಗಿತ್ತು, ಚೆನ್ನಾಗಿತ್ತು. ನಾವು ಹೋಗೋವಾಗ ಒಂಥರ ತುಂಬ ಹೆವಿ ಹಾರ್ಟಿಂದ ಹೋಗ್ತಾ ಇದ್ದೀವಿ ಇಲ್ಲಿಂದ ಹೋಗೋವಾಗ. ಇಲ್ಲಿ ನೋಡು. ನೋಡ್ತೀರಾ? ಈಗ ನೋಡಿ ಮಳೆ ಬರ್ತಾ ಇದೆ. ಸೊ ಇಲ್ಲಿ ನಿಮಗೆ ಅಷ್ಟು ಇದರಲ್ಲಿ ಕಾಣಿಸಲ್ಲ. ಡೈರೆಕ್ಟಾಗಂತೂ ಮಸ್ತಿದೆ, ತುಂಬ ಚೆನ್ನಾಗಿದೆ. ಡೆಫಿನೆಟ್ಲಿ ಇದನ್ನ ಮಿಸ್ ಆಗುವಂತಹ ಜಾಗನೇ, ನಿಜವಾಗ್ಲೂ ಅಷ್ಟೇ. ಯಾರಾದರೂ ಒಂದ್ಸರಿ ಆದರೂ ಲೈಫ್ ಟೈಮಲ್ಲಿ ನೋಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಸೊ ನಿಮಗೆ ಯಾವಾಗಾದರೂ ಹೋಗಬೇಕು ಅಂತ ಅನಿಸಿದ್ರೆ ನಿಜವಾಗ್ಲೂ ಇದನ್ನು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ. ಮತ್ತೆ ಇನ್ನೊಂದ್ಸರಿ ಯಾವಾಗ ಬರ್ತೀವಿ ಅಂತ ನನಗೆ ಈಗಾಗಲೇ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಪ್ಲೇಸ್ ಮಾತ್ರ. ರಿಯಲಿ ಮಿಸ್. ಹಂಗೆ ನನಗೆ ಅಲ್ಲಿ ಇದು ಮಾವಿನಕಾಯಿ ತಗೊಬನ್ನಿ ಮಂಜು. ಆ ಕಡೆ ನೋಡು. ಮಿನಿ ಏನು ನಾವು ಒಂದು ರಿಯಲ್ ಇದು ನೋಡಿದ್ದೇವೆ. ಸೇ ಬಾಯ್ ಟು ಇಟ್.
ಅದು ಥ್ಯಾಂಕ್ ಯು. ಮಂಚೂರು ಮಾವಿನಕಾಯಿ ತಂದಿದ್ದಾರೆ ತಿನ್ನೋಣ ಅಂತ. ಇಲ್ಲಿ ಮಿಸ್ ಟ್ರೈನ್ ಗೇಟ್ ಓಪನ್ ಆಗುತ್ತೆ ನೋಡಿ ಅಲ್ಲಿ. ವಾವ್, ಇದು ಮಿಸ್ ಆದ್ಮೇಲೆ ಮಿಸ್ ಆಯ್ತು ರೀ. ಹೋಯ್ತು ರೀ, ಮಿಸ್ ಆಯ್ತು ರೀ. ಗೇಟ್ ಓಪನ್ ಆಗುತ್ತೆ ಇವಾಗ. ಇಟ್ಸ್ ಟೂ ಮಚ್. ಈ ಟ್ರೈನ್ಗೆ ಓಪನ್ ಆಗಲ್ಲ, ಸಾರಿ, ಬೋಟಿಗೆ. ಈ ಟ್ರೈನ್ ಹೋದಾಗ ಅದನ್ನ ಕ್ಲೋಸ್ ಮಾಡ್ತಾರೆ. ಹೌದು. ನಮಗೇನಾದರೂ ಟೈಮ್ ಇದ್ದಿದ್ರೆ ಅಲ್ಲೇ ಸ್ಟೇ ಮಾಡ್ತಾ ಇದ್ವಿ ಅವತ್ತು. ಸೊ ಬೇಗನೆ ಬಿಟ್ವಿ, ಒಂದು 10 ಗಂಟೆಗೆ ಬಿಟ್ಟರೆ ನಾವು ನೈಟ್ ಬರೋ ಅಷ್ಟರಲ್ಲಿ 1 o'clock ಆಗಿಬಿಡ್ತು. ಸ್ವಲ್ಪ ರೋಡು ಈ ಸೇಲಂ ಬಿಟ್ಟಾದಮೇಲೆ ಸ್ವಲ್ಪ ರೋಡೆಲ್ಲ ಏನು ಅಷ್ಟು ಚೆನ್ನಾಗಿರಲಿಲ್ಲ, ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತು. ಅದಕ್ಕೆ ಒಂದು ಸ್ವಲ್ಪ ರೋಡ್ಸ್ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಇಲ್ಲಿ A2Bಗೆ ಬಂದ್ವಿ. ಇದು ಸೇಲಂ ಆದಮೇಲೆ ಮಧುರೈ ಆದಮೇಲೆ ಇಲ್ಲಿ ಲಂಚ್ ಮಾಡೋಣ ಅಂತ A2Bಗೆ ಬಂದ್ವಿ. ಸೊ ಯಾರಾದರೂ ಬರೋ ಆಗಿದ್ರೆ ಮಧುರೈ ಒಳಗಡೆ, ಸಿಟಿ ಒಳಗಡೆಯಿಂದ ಬರೋಕ್ಕೆ ಹೋಗಬೇಡಿ. ಸ್ವಲ್ಪ ಔಟರಿಂದ ಬಂದರೆ ನಿಮಗೆ ಟೈಮ್ ಸೇವ್ ಆಗುತ್ತೆ. ನಾವು ಸಿಟಿ ಒಳಗಡೆ ಹೋಗ್ಬಿಟ್ಟಿದ್ದೀವಿ. ಸೊ 1 hour ವೇಸ್ಟ್ ಆಗಿಬಿಡ್ತು ನಮಗೆ. ಬಾಯಲ್ಲಿ ಪಲಾಕ್ ಉಪ್ಪಿಲ್ಲ, ಇದು ಉಪ್ಪಿಲ್ಲ. ಸೇಮ್ ಪೆಟ್ರೋಲ್ ಬಂಕ್. ನಾವು ಫಸ್ಟ್ ಇಲ್ಲಿ A2B ಇದೆ ಅಂತಲೇ ಕಂಡಿಡಿಯೋಕ್ಕಾಗಿಲ್ಲ, ಆ ಥರ ಅನ್ನಿಸ್ತು. ಇಲ್ಲಿ ಮಂಜು ಅವರು ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದಾರೆ. ಇಲ್ಲಿದ್ದಾರೆ ನೋಡಿ, ಇಲ್ಲಿ ಆಕಾಶ್ ಮಿನಿ ಅದ್ರಲ್ಲಿ ಹೋಗ್ತಾ ಇದ್ದಾಳೆ ಇವಾಗ. ಅವ್ರ ತಲೆ ತಿಂತಾಳೇನೋ ಅಂತ ಅನ್ಸುತ್ತೆ. ಮಿನಿ, ಓಯ್ ಬರ್ತೀಯಾ? ಎಲ್ಲಿದ್ಯಾ? ಬಾ ಹೋಗೋಣ. ಬರಲ್ವಾ? ಬರಲ್ಲ ಅಂತ. ಫಸ್ಟ್ ಟೈಮ್ ನನಗೆ A2Bಯಲ್ಲಿ ಊಟ ಇಷ್ಟ ಆಗಿದ್ದು. ಯೂಶಲಿ ನಾವಿಲ್ಲಿ ಬೆಂಗಳೂರಲ್ಲಿ ಎಲ್ಲಾದರೂ ತಿನ್ನೋವಾಗ ನನಗೇನು ಅಷ್ಟು ಇಷ್ಟನೇ ಆಗ್ತಾ ಇರಲಿಲ್ಲ, ಮಧ್ಯಾಹ್ನ ಊಟ ಎಲ್ಲ ಏನಾದರೂ ಒಂದು ಹೋದರೆ. ಸೊ ಇಲ್ಲಿ ಬರೋವಾಗಂತೂ ತುಂಬಾ ಚೆನ್ನಾಗಿತ್ತು. ಇವಾಗೂ ನಾನು A2B ಅಂತಂದರೆ ಅಲ್ಲಿಂದ ನೆನಪಾಗುತ್ತೆ ನನಗೆ, ಅಷ್ಟೊಂದು ಚೆನ್ನಾಗಿತ್ತು. ಈಗ ನಾವು ಹೋಗ್ತಾ ಇದ್ವಿ. ಟ್ರಾವೆಲ್ಲು ಒಂಥರ ಚೆನ್ನಾಗಿತ್ತು. ಅಲ್ಲಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದಿತ್ತಲ್ವ ರೋಡು, ಸ್ವಲ್ಪ ತಲೆನೋವು ಅಷ್ಟೇ. ಮಂಜು ಅವರು ಎಲ್ಲ ಆರಾಮಾಗಿ ಓಡಿಸಿದ್ರು, ಆಕಾಶು ಅಷ್ಟೇ ಒಂಥರ ಚಾಲೆಂಜಿಂಗಾಗಿ ಓಡಿಸ್ತಾ ಇದ್ರು. ಒಂಥರ ಚೆನ್ನಾಗಿತ್ತು ಈ ಜರ್ನಿ. ಇನ್ನೊಂದು ಸರಿ ಯಾವಾಗಪ್ಪ ಹೋಗೋದು ಅಂತ ಅನ್ನಿಸ್ತಾ ಇದೆ. ಅಲ್ಲಿಗಂತಾನೆ ಅಲ್ಲ, ಎಲ್ಲಿಗಾದರೂ ಆಗಲಿ ಈ ಥರ ಫ್ಯಾಮಿಲಿ ಜೊತೆ ಹೋಗೋದು ಒಂಥರ ಖುಷಿ ಅಲ್ವಾ. ಇಷ್ಟು ದಿನ ನಾವು 4 ಜನ ಹೋಗ್ತಾ ಇದ್ವಿ, ಇವಾಗ ಅಪ್ಪ ಅಮ್ಮ ಎಲ್ಲ ಇದ್ರಲ್ವ, ಒಂಥರ ಚೆನ್ನಾಗಿತ್ತು. ಹಾಡು ಕೇಳಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಬರೋ ಬೆಟ್ಟ, ಒಂದೊಂದು ಬೆಟ್ಟಕ್ಕೆ ಒಂದೊಂದು ಹೆಸರು ಇಟ್ಕೊಂಡು ಹೋಗ್ತಾ ಇದ್ವಿ. ಒಂಥರ ಖುಷಿಯಾಗಿತ್ತು ಎಲ್ಲ. ಮಿನಿನೂ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಈ ಸರಿ ಅವಳು. ಆ ಕಾರಲ್ಲೂ ಅಷ್ಟೇ ಅಪ್ಪ ಹೇಳ್ತಾಯಿದ್ರು, ಅಪ್ಪ ಅಮ್ಮ ಇಬ್ಬರು ಹೇಳ್ತಾಯಿದ್ರು ತುಂಬ ಚೆನ್ನಾಗಿತ್ತು ಟ್ರಾವೆಲ್ ಮಾಡೋದು. ಆಕಾಶ್ ಹಾಡೆಲ್ಲ ಹಾಕ್ತಾಯಿದ್ದ, ಹಳೆ ಸಾಂಗ್ಸ್ ಎಲ್ಲ ಹಾಕ್ತಾಯಿದ್ದಂತೆ. ಅವರು ಎಂಜಾಯ್ ಮಾಡಿಕೊಂಡು ಬಂದ್ವಿ ಅಂತ ಹೇಳ್ತಾಯಿದ್ರು. ಒಂಥರ ಟಯರ್ಡೇ ಅನ್ನಿಸ್ಲಿಲ್ಲ, ಅಷ್ಟೊಂದು ಚೆನ್ನಾಗಿತ್ತು ಅಂತ. ಅಪ್ಪ ಅವರು ಅಲ್ಲಿಂದ ಹಾಗೆ ಊರಿಗೆ ಹೋಗ್ತೀವಿ ಅಂತ ಹೇಳ್ತಾಯಿದ್ರು. ನಾವು ಲೇಟ್ ನೈಟ್ ಆಗಿರುತ್ತೆ, ಸುಮ್ಮನೆ ಯಾಕೆ ಹೋಗ್ತೀರಾ, ಮಾರ್ನಿಂಗ್ ಮಲಗಿ ಎದ್ದಾದ್ಮೇಲೆ ಅರ್ಲಿ ಮಾರ್ನಿಂಗ್ ಬೇಕಾದರೆ ಹೋದರೆ ಆಯಿತು, ರೆಸ್ಟ್ ಮಾಡಿ, ಅವನಿಗೂ ತುಂಬ ಓಡಿಸಿ ಸ್ವಲ್ಪ ಅವನಿಗೂ ಟಯರ್ಡ್ ಆಗಿರುತ್ತೆ ಅಂತ ಹೇಳಿ ನಮ್ಮ ಮನೆಗೆ ಕರ್ಕೊಬಂದ್ವಿ.
ನಾವು ಯಾವಾಗಲೂ ಅಷ್ಟೇ ಯಾವಾಗಾದರೂ ಲಾಂಗ್ ಡ್ರೈವ್ಸ್ ಹೋಗ್ತಾ ಇದ್ದೀವಿ ಅಂತಂದರೆ ನೀವು ಅಷ್ಟೇ ಲಾಂಗ್ ಡ್ರೈವ್ಸ್ ಏನಾದರೂ ಹೋಗ್ತಾ ಇದ್ದೀರಾ ಕಾರಲ್ಲಿ ಅಂತ ಹೇಳಿದ್ರೆ ಅಲ್ಲಲ್ಲಿ ನಿಲ್ಲಿಸಿ ಹೋಗೋದು ತುಂಬ ಒಳ್ಳೆಯದು. ಅವಾಗವಾಗ ಕಾರ್ಗೂ ರೆಸ್ಟ್ ಕೊಡಬೇಕಲ್ವ. ಒಂದೇ ಸಮನೆ ಹೋಗ್ತಾ ಇದ್ದರೆ ಅದು ಹೊಗೆ ಬರೋದೆಲ್ಲ ಬ್ಲಾಸ್ಟ್ ಆಗೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಕಾರ್ಗೂ ನಾವು ಯಾವುದೇ ವೆಹಿಕಲ್ ಆಗಿರಲಿ ಸ್ವಲ್ಪ ರೆಸ್ಟ್ ಕೊಟ್ಟರೆ ಒಳ್ಳೆಯದು. ಹಾಗೆ ನಾವು ಅಲ್ಲಲ್ಲಿ ನಿಲ್ಲಿಸಿ ಒಂದು ಸ್ವಲ್ಪ 20 ಮಿನಿಟ್ಸ್ ಅದಕ್ಕೂ ಟೈಮ್ ಕೊಟ್ಟು ಹೋಗ್ತಾ ಇದ್ವಿ, ರೆಸ್ಟ್ ಕೊಟ್ಟು. ಸೊ ಇಲ್ಲಿಂದನೂ ಜರ್ನಿ ಚೆನ್ನಾಗಿತ್ತು. ಒಂದು ಸ್ವಲ್ಪ ಸೇಲಂ ಆದಮೇಲೆ ನಮಗೆ ರೋಡ್ಸ್ ಅನ್ನೋದು ಸ್ವಲ್ಪ ಕಷ್ಟ ಆಗಿಬಿಡ್ತು. ಅಲ್ಲಿಂದ ಒಂದು ಸ್ವಲ್ಪ ಹಳ್ಳಿಯಲ್ಲಿ ಹೋಗೋದು ಆ ಥರ ಅನ್ನಿಸ್ತಾ ಇತ್ತಲ್ವ. ನೈಟ್ ಟೈಮ್ ಅಂತಂದರೆ ಎದುರುಗಡೆನೂ ಒಂದು ವೆಹಿಕಲ್ ಬಂದಾಗ ನಮಗೆ ಆ ಲೈಟ್ಸ್ದೆಲ್ಲ ಒಂದು ಸ್ವಲ್ಪ ಕಣ್ಣಿಗೆ ಪ್ರಾಬ್ಲಮ್ ಆಗುತ್ತೆ. ಸಾಕಾಯ್ತಾ? ಅಮ್ಮಗೆ ರೋಟಿ ಅಂತ ಹೋಗ್ದಂಗೆ ಅಲ್ಲೇ ಎಲ್ಲಾದ್ರೂ ತೊಗೊಂಡ್ಬಿಟ್ಟಿದ್ರು ಟೈಮ್ ಸೇವ್ ಆಗುತ್ತೆ. ಸೇಲಮಲ್ಲಿ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ. ಅದು ಪಕ್ಕದ ಓಪನ್ ಇರೋದು ಅಂದ್ಕೊಂಡೆ. ಅವ್ನು ನಿಲ್ಸಿದ್ದೆಲ್ಲ ನೋಡಿದ್ರೆ ಆಮೇಲೆ ನಂದನ ಪ್ಯಾಲೇಸ್ ಛತ್ರಿ ಎತ್ಕೊಂಡ್ಬಂದಿಲ್ಲ. ಇದು ರೀ ಎಂಪೈರು ಅದು 24 hours ಅಲ್ಲ. ಅದು ಕೊಟ್ಟೋಗ್ಬಿಡೋಣ ಬಿಡು ಅಂತ ಸುಮ್ಮನೆ ಆದ್ವಿ. ಮತ್ತೆ ಕೈ ತೆಗಿರಿ ಮಂತಿನಿಂದ ಕಾದು ಅದ್ನಿ ಮೇಘನಾ ಅದಿ ಆತಪ್ಪನ್ ಇದು ಕಡೆ ಆ ಕಡೆ ಕೊಡಿ ಮಂಜು. ಅಲ್ಲಿ ಬಂತಲ್ಲ ನಮ್ದು. ಇದು ಇದು ಆ ಕಡೆ ರೋಟಿ ಸರ್ ಬಿರಿಯಾನಿ ಫಸ್ಟ್ ಸರ್ವ್ ದಿಸ್ ಪನ್ನೀರ್. ನಿನ್ನೆ ಪನ್ನೀರ್ ನಿಂಗೆ ಬೋ ಅದು ತಿನ್ನಿ ಮಂಜು. ಚೆನ್ನಾಗಿದಾ? ನೈಸ್. ನೈಸ್ ಮಾ. ಚೆನ್ನಾಯ್ತಾ? ಈಗ ನಾವು ಊಟ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಚಂದಾಪುರದಿಂದ ನಮ್ಮ ಮನೆಗೆ ಒಂದು 45 ಮಿನಿಟ್ಸ್ ಆಯಿತು. ಅಲ್ಲಿಂದ ಬರೋದಕ್ಕೆ ಸ್ವಲ್ಪ ಟ್ರಾಫಿಕ್ ಅಂತಲೇ ಹೇಳ್ಬೋದು. ನೈಟ್ ಅಂದ್ರೂ ಟ್ರಾಫಿಕ್ ಇದ್ದೇ ಇರುತ್ತೆ. ಯಾವಾಗ ಹೋದರೂ ಅಷ್ಟೇ ಅಲ್ವಾ ಬೆಂಗಳೂರು. ಆಫ್ಟರ್ನೂನ್ ಹೋಗೋಣಪ್ಪ, ಯಾವುದೂ ಗಾಡಿ ಎಲ್ಲ ಜಾಸ್ತಿ ಇರಲ್ಲ, ಟ್ರಾಫಿಕ್ ಇರಲ್ಲ, ಬೇಗ ಹೋಗ್ಬೋದು ಅಂತಂದರೆ ನಿಜವಾಗ್ಲೂ ಅವಾಗೂ ವೆಹಿಕಲ್ಸ್ ಇರುತ್ತೆ. ಯಾವಾಗ ಹೋದರೂ ವೆಹಿಕಲ್ಸ್ ಅಂತಲೇ ಹೇಳ್ಬೋದು ಬೆಂಗಳೂರು. ಒಂಥರ ಬೇಡಪ್ಪ ಯಾವಾಗಪ್ಪ ಇಲ್ಲಿಂದ ಹೋಗ್ತೀವಿ ಅಂತ ಅನಿಸುತ್ತೆ. ಯಾವುದಾದ್ರೂ ಒಂದು ಹಳ್ಳಿಗೆ ಹೋಗಿ ಸೆಟ್ಲ್ ಆಗಿಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಅದು ಟೈಮ್ ಬಂದಾಗ ಅದು ಆಗುತ್ತೆ. ಸೊ ಈ ಥರ ಇತ್ತು ನಮ್ಮ ರಾಮೇಶ್ವರಂ ಟು ಬೆಂಗಳೂರು. ಒಂಥರ ಚೆನ್ನಾಗಿತ್ತು ಜರ್ನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ.
ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಇನ್ನೂ ಈ ಥರ ವೀಡಿಯೋಸ್ನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನೆಕ್ಸ್ಟು ಇದು ಏನಪ್ಪ ಕಾಶಿ ವಿಡಿಯೋ ಎಲ್ಲನೂ ನಿಮಗೆ ತೋರಿಸ್ಕೊಡ್ತೀನಿ. ಇನ್ನು ತುಂಬ ಪ್ಲೇಸಸ್ ಇದೆ ನನ್ನ ಮೈಂಡಲ್ಲಂತೂ, ಅವೆಲ್ಲ ಪ್ಲೇಸಸ್ಗೂ ಹೋಗಬೇಕು. ಇತ್ತೀಚೆಗೆ ನನಗೆ ತುಂಬ ಟ್ರಾವೆಲ್ ಮಾಡೋದು ಇಷ್ಟ ಆಗುತ್ತೆ. ಹಾಗೆ ಫುಡ್ಡಿಗೆ ಜಾಸ್ತಿ ಆಗಿಬಿಟ್ಟಿದ್ದೀನಿ. ಹೋಗೋಣ. ಬಾರ 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 ಹೋಗೋಣ. ಬಾ. ಬರಲ್ವಾ? ಬರಲ್ವಾ? ಬಾಯ್ ಬಾಯ್. ಅಪ್ಪ ಅಮ್ಮ ಅವರು ಊರಿಗೆ ಹೊರಟ್ರು. ಇನ್ನು ನಾವಿಲ್ಲಿ ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಚಟ್ನಿ ಮಾಡಿಕೊಂಡು ತಿಂದ್ವಿ, ಮನೆ ಫುಡ್ಡು. ಸೊ ಅಲ್ಲೋಗಿದ್ರು ಅಷ್ಟೇ, ನಾವೇ ಅಲ್ಲಿ ಅಡುಗೆ ಮಾಡ್ಕೊಂಡು ತಿನ್ವಲ್ವ, ತುಂಬಾ ಸೇವ್ ಆಯಿತು ನಮಗೆ ಮನಿ ಎಲ್ಲ. ಒಂದು 15 to 20K ಮಿಕ್ತು ಅಂತಲೇ ಹೇಳ್ಬೋದು. ಈ ಥರ ಒಂದು ಪ್ಲ್ಯಾನ್ ಮಾಡಿ, ನಾವು ಹೋಗಿರುವಂತಹ ಮಠ ಯಾರಿಗಾದ್ರೂ ನಂಬರ್ ಬೇಕಂದರೆ ಕಮೆಂಟ್ ಮಾಡಿ, ನಾವು ಅವ್ರಿಗೆ ತಿಳಿಸ್ಕೊಡ್ತೀವಿ. ಲೊಕೇಶನ್ನು ಅಷ್ಟೇ ಕಳಿಸ್ಕೊಡ್ತೀವಿ. ತುಂಬ ಚೆನ್ನಾಗಿತ್ತು. ಹೇಗಿದ್ದು ನಮ್ಮ ದಿನ? ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಬೇರೆ ವೀಡಿಯೋಸ್ ಎಲ್ಲ ಬರುತ್ತೆ, ವೆಯ್ಟ್ ಮಾಡ್ತಾಯಿರಿ. ಬಾಯ್, ಟೇಕ್ ಕೇರ್.